ನಿಮ್ಮಲ್ಲಿ ಆತ್ಮವಿಶ್ವಾಸ ಕಾಣ್ತಾ ಇದೆ ಸರ್. 2 ಸರಿ ಪರ್ಸನಾಲಿಟಿ ಟೆಸ್ಟ್ ಹತ್ತತ್ರ ಗೆರೆ ಮುಟ್ಟಿ ವಾಪಸ್ ಬಂದು ಇವತ್ತು ಸಬ್ ಇನ್ಸ್ಪೆಕ್ಟರ್ ಜಾಬ್ ಅಲ್ಲಿ ಎಂಜಾಯ್ ಮಾಡ್ತಾ ಇದೀರಾ ನೀವು. ನಾಟ್ ಸಫರ್ ಡಿಪ್ರೆಷನ್ ಅಲ್ಲಿ ಕಾಣ್ತಾ ಇಲ್ಲ. ಸರ್ ಆಕ್ಚುಲಿ ನನಗೆ ಫೋನ್ ಮಾಡ್ತಾ ಇದ್ರು ಫ್ರೆಂಡ್ಸ್ ಎಲ್ಲ, ಏನ್ ಬೇಜಾರಾಗಬೇಡ ಅಂದ್ರೆ ಯಾಕೆ ಬೇಜಾರಾಗಬೇಕು. ಹೌದೌದು. ಸಿ ಐ ಹ್ಯಾವ್ ಡನ್ ಮೈ ಬಿಟ್ ಆಫ್ ವರ್ಕ್ ವಿತ್ ಹಾನೆಸ್ಟ್ಲಿ. ಓಕೆನಾ. ಸೊ ನನ್ನ ಕಡೆಯಿಂದ ಏನ್ ಮಾಡ್ಬೇಕು, ನಂದು ಕರ್ಮ ಅಷ್ಟೇ, ನನ್ನ ಕಾಯಕೇನು ಅಷ್ಟೇ ಮಾಡಿದ್ದೀನಿ. ಫಲ ದೇವ್ರಿಗೆ ಬಿಟ್ಟಿದ್ರು. ಮತ್ತೆ ದೇವ್ರಿಗೆ ಗೊತ್ತು ಸರ್ ಏನಂತಂದ್ರೆ ನಮ್ಗೆ ಏನ್ ಬಗ್ಗೆ ಅಂತ ನಂಬಿಕೆನ ಚೆನ್ನಾಗಿ ಅವನಿಗೆ ಗೊತ್ತು. ಸೊ ಏನೋ ಒಂದ್ ಮಾಡಿರ್ತಾರೆ, ಅದಕ್ಕೊಂದು ರೀಸನ್ ಇರುತ್ತೆ. ಎಲ್ಲಿಗೆ ಈತ ಫಿಟ್ ಆಗ್ತಾ ಅಂತ ಅಲ್ಲಿ ಫಿಟ್ ಮಾಡಿರ್ತಾರೆ ಅವರು. ಈಗ ನಾನು UPSC ಗೆ ಬಹಳ ಟ್ರೈ ಮಾಡಿದನು. ಎಲ್ಲೋ ನಾನು UPSC ಕ್ಲಿಯರ್ ಮಾಡಿದ್ರೆ ಅದು ಒಂದು 3 ವರ್ಷ DM ಆಗೋ, ಆಮೇಲೆ ಇನ್ನೆಲ್ಲೋ ಒಂದು ಉಳ್ಕೊಂಡ್ಬಿಡ್ತಿದ್ವಿ. ಇವತ್ತು ಪ್ರತಿನಿತ್ಯ ಹುಡುಗರಿಗೆ ಪಾಠ ಮಾಡುವಂತ ನಮ್ಗೆ ಅವಕಾಶ ಇದು. ಖಂಡಿತ ಲೈಫ್ ಟೈಮ್ ಟೀಚಿಂಗ್. ಲೈಫ್ ಇಸ್ ಆಲ್ ಅಬೌಟ್ ಏನಂದ್ರೆ ನಾವು ಯಾವ ತರ ಥಿಂಕ್ ಮಾಡ್ತಾ ಹಂಗಿರ್ತದೆ. ಇಫ್ ಯು ಥಿಂಕ್ ಯು ಆರ್ ಗುಡ್, ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಬಿಕಮ್ ಗುಡ್. ನಾವು ಏನಪ್ಪಾ ಅದಾಗಿಲ್ಲ ಇದಾಗಿ ಕಂಪ್ಯಾರಿಸನ್ ಮಾಡ್ಕೊಂಡೆ ಸತ್ತೋಗ್ಬಿಡ್ತೀವಿ. ನಾವೇ ಎಲ್ಲದು ಅಂತ ಡಿಸೈಡ್ ಮಾಡೋದಲ್ಲ, ಡಿಸೈಡ್ ಮಾಡ್ಕೊಂಡು ಮೇಲೊಬ್ಬ ಇದ್ದಾನೆ, ಅವ್ನು ಎಲ್ಲಿ ನಾವು ಫಿಟ್ ಆಗ್ತೀವಿ ಅಲ್ಲಿ ಇಡ್ತಾರೆ. ಸರ್ ಈಸ್ ಮೋರ್ ಪರ್ಫೆಕ್ಟ್. ಮೋರ್ ಪರ್ಫೆಕ್ಟ್ ದನ್ ಎನಿಬಡಿ ಎಲ್ಸ್. ಐ ಥಾಟ್ ಆಕ್ಚುಲಿ ನಾವು PUC ಫೇಲ್ ಆದಾಗ ನನಗೆ ಯಾಕಪ್ಪ ಇದು ಬಂತು, ಊರಲ್ಲೆಲ್ಲ ಅವಮಾನ ಆಗ್ತಿದ್ದು, ಯಾಕಪ್ಪ ಆಯ್ತು ಇದಂತ ಅನ್ಕೊಂಡೆ. ಬಟ್ 2009 ಅಲ್ಲಿ ಆದಂತ ಘಟನೆ 2021 ಆಗೋವರೆಗೂ ನಾನು ಚೇಂಜ್ ಮಾಡ್ಬಿಡ್ತೀನಿ. ಅಂದ್ರೆ ಅವ್ನ್ ಗೊತ್ತು, ಓಕೆ ನೀನ್ ಫೇಲ್ ಆಗಿ ಸದ್ಯ ನಿನಗೆ ಲೈಫ್ ತುಂಬಾ ಅರಿವಾಗುತ್ತೆ. ಅಂದ್ರೆ 39%ಗೂ UPSC ಇಂಟರ್ವ್ಯೂ ದೇರ್ ಇಸ್ ನೋ ಲಿಂಕ್ ಆಕ್ಚುಲಿ. ಅಲ್ಲೆಲ್ಲ ನಮ್ ಜೊತೆ ಬಂದಿರೋ 91 ಒಲಿಂಪಿಕ್ ಅದ್ಯಾವುದು ಮ್ಯಾಥ್ಸ್ ಒಲಿಂಪಿಯಾಡ್ ಅಂತ ಬರ್ತಾವಂತೆ. ಓಕೆ ನಾವು ಕೇಳುವುದಿಲ್ಲ, ಅವ್ರ ಡ್ಯಾಫ್ ನೋಡಿದ್ರೆ ಗೊತ್ತಾಗುತ್ತೆ. ಓ ಇವೆಲ್ಲ ಹಾಂಗ್ಕಾಂಗ್ ಚೀನಾ ಗೀನಾ ಎಲ್ಲ ಹೋಗಿ ಬಂದಿದ್ದಾರೆ. ಏಮ್ಸ್ ನಲ್ಲಿ MD ಮಾಡೋರು ನಮ್ ಜೊತೆ ಕುಂದಿರ್ತಾರೆ ಇಂಟರ್ವ್ಯೂ ಅಂತಂದ್ರೆ. ಓಕೆ ಯಾಕಂದ್ರೆ ಆ 1 ವರ್ಷ ಆದಂತಹ ಅವಮಾನಗಳು ಏನ್ಬಿಡುತ್ತೆ. ಸೊ ದೇವ್ರು ನಮ್ಗೆ ಏನೇ ಒಂದು ಕೊಟ್ರೆ ಅದನ್ನ ತುಂಬಾ ಕ್ಯಾಲ್ಕುಲೇಟ್ ಮಾಡಿ ಕೊಟ್ಟಿರ್ತಾರೆ. ಅಲ್ಲ, ನನ್ನ ಪ್ರಕಾರ ಕ್ಯಾಲ್ಕುಲೇಷನ್ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ದೇವ್ರು ಅನ್ಸುತ್ತೆ. ಇನ್ನೂ ನಿಮ್ಗೆ 2-3 ಅವಕಾಶಗಳಿದೆ. ಮುಂದಿನ ಬಾರಿ ಕ್ಲಿಯರ್ ಮಾಡಿ. ಯಾವ ಸ್ಟೇಷನ್ ಗಳಲ್ಲಿ ನೀವು ಸಬ್ ಇನ್ಸ್ಪೆಕ್ಟರ್ ಆಗಿದ್ದೀರೋ ಅದೇ ಝೋನ್ಗೆ ನೀವು DCP ಆಗಿ ಬರ್ರಿ ಅಂತ ಹಾರೈಸ್ತೀವಿ. ಆದಷ್ಟು ಬೇಗ IPS ಆಗ್ಲಿ IAS ಆಗ್ಲಿ ನಿಮ್ಗೆ ಇನ್ನಷ್ಟು ಉನ್ನತ ಬದುಕು ಸಿಗ್ಲಿ. ಯಾಕಂದ್ರೆ ನಿಮ್ ವಿಚಾರಧಾರೆಗಳು ತುಂಬಾ ಖುಷಿ ಕೊಡುತ್ತೆ. ವೀಕ್ಷಕರೇ, ಸರ್ ವಿಚಾರಗಳ ಬಗ್ಗೆ ಏನಾದ್ರು ಕಾಮೆಂಟ್ ಇದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ. ಇನ್ನ ಹೆಚ್ಚಿನ ಬಗ್ಗೆ ಸರ್ ಜೊತೆ ಡಿಸ್ಕಸ್ ಮಾಡೋಣ. PSI ಎಕ್ಸಾಮ್ ಬಗ್ಗೆನೂ ಸೀಕ್ರೆಟ್ಸ್ ಗಳನ್ನ ಮಾತಾಡ್ತಾ ಬರೋಣ. ಮತ್ತೊಮ್ಮೆ ಕರ್ಸೋಣ. ಲಾಸ್ಟ್ ವರ್ಡ್ಸ್ ಸರ್ ಏನಾದ್ರು? ಸರ್ ಲಾಸ್ಟ್ ವರ್ಡ್ಸ್ ಅದೇ, ನಮ್ದು ಯಾವಾಗ್ಲೂ ಇದೆ ಜೀವನದ ಬಗ್ಗೆ ಇರುತ್ತೆ. ನಮ್ಮ ಪಾಲಿಗೆ ಏನು ಬರ್ತದೆ ಪಂಚಾಮೃತ ಅಂತ ಸ್ವೀಕಾರ ಮಾಡಬೇಕು. ಸೊ ಎಲ್ಲಾ ಎಕ್ಸಾಮ್ಸ್ ಗಿಂತ ಮುಖ್ಯ ನಾವು ಲೈಫಲ್ಲಿ ವಿನ್ ಆಗ್ಬೇಕಾಗಿದೆ. ಲೈಫಲ್ಲಿ ವಿನ್ ಹಾಕಿ ಇದೊಂದು ಒಳ್ಳೆ ಚಾನ್ಸ್. ಸೊ ನಾವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸರ್, ನಾವು ಒಂದು 5 ವರ್ಷ 6 ವರ್ಷ ವರ್ಕ್ ಮಾಡಿಬಿಟ್ರೆ ನಮ್ಮ ಪೊಸಿಷನ್, ನಮ್ಮ ಫ್ಯಾಮಿಲಿ ಪೊಸಿಷನ್ ಸಡನ್ ಆಗಿ ಚೇಂಜ್ ಆಗುತ್ತೆ. ಹೌದು. ಈಗ ನೀವು ರಾಜಕೀಯದಲ್ಲಿ ಹೋದ್ರೆ ನಿಮ್ಗೆ ಒಬ್ಬ ಪ್ರತಿಸ್ಪರ್ಧಿ ಇದ್ದಾನೆ. ನೀವು ಬಿಸ್ನೆಸ್ ಮಾಡ್ಬೇಕಂದ್ರೂ ನಮ್ಮ ಬಿಸ್ನೆಸ್ ಸಕ್ಸಸ್ ಮಾಡಿ ಮತ್ತೊಬ್ಬ ಬಿಸ್ನೆಸ್ ಆಗ್ತಾನೆ. ಈಗ ಸ್ವಿಗ್ಗಿ ನೋಡಿ ಜೊಮ್ಯಾಟೊ ಬರುತ್ತೆ, ಜೊಮ್ಯಾಟೊ ನೋಡಿ ಇನ್ನೊಂದು ಬರುತ್ತೆ. ಬಟ್ ಓದ್ನೆಲ್ಲ ಹಂಗಿಲ್ಲ ಸರ್. ನೀನ್ 6 ತಾಸು ಓದಿದ್ರು ನೀನ್ ಯಾರು ಸ್ಟಾಪ್ ಮಾಡೋದಿಲ್ಲ, 10 ತಾಸು ಓದಿದ್ರು ನೀನ್ ಸ್ಟಾಪ್ ಮಾಡೋದಿಲ್ಲ. ಒಂದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಏನ್ 200 ಪೋಸ್ಟ್ ಇದಾವೆ, 300 ಪೋಸ್ಟ್ ಇದಾವೆ, PSI 1000 ಪೋಸ್ಟ್ ಇದಾವೆ ಅಂತ ಬಹಳ ಜನಕ್ಕೆ ನೆಗೆಟಿವ್ ಥಿಂಕಿಂಗ್ ಇರುತ್ತೆ. ಬಟ್ ನಮಗ್ ಬೇಕಾದ ಎಷ್ಟು ಪೋಸ್ಟ್ ಒಂದೇ, ಅದಕ್ಕೆ ಹೋರಾಟ ಮಾಡ್ಬೇಕಲ್ಲ ಸರ್. ಇದೊಂದು. ಮತ್ತೆ ನಾವು ಅಂದ್ರೆ ಆಫ್ಟರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ನಾವೇನಂತಂದ್ರೆ ಆ ಎನ್ವೈರನ್ಮೆಂಟ್ ಗೆ ಒಳಗಾಗ್ಬಿಡ್ತೀವಿ. ಮ್ಯಾನ್ ಈಸ್ ಎ ಪ್ರಾಡಕ್ಟ್ ಆಫ್ ಎನ್ವೈರನ್ಮೆಂಟ್. ಸೊ ನಾವು ಒಳ್ಳೆ ಎನ್ವೈರನ್ಮೆಂಟ್ ಅಲ್ಲಿ ಟ್ರೈ ಮಾಡ್ಬೇಕು ಸರ್. ಒಳ್ಳೆ ಎನ್ವೈರನ್ಮೆಂಟ್ ಅಲ್ಲಿ ಇದ್ರೆ ನಮ್ದು ಅದೇ ತರ ಚಿಂತನೆಗಳಿರ್ತವೆ. ಸೊ ಈ ತರ ಒಂದು ಪಾಸಿಟಿವ್ ಥಿಂಕಿಂಗ್ ಇಟ್ಕೊಂಡು, ಪಾಸಿಟಿವ್ ಥಿಂಕಿಂಗ್ ಯಾರು ಮಾಡ್ತಾರೆ ಅವ್ರ ಜೊತೆ ಇರಬೇಕು. ಅವ್ರು ನಮ್ಮನ್ನು ಪ್ರೇರೇಪಣೆ ಮಾಡ್ತಾರೆ. ಸೊ ಅಂತಹ ಫ್ರೆಂಡ್ಸ್ ಇರ್ಬೇಕು ಸರ್. ಫ್ರೆಂಡ್ಸ್ ಮ್ಯಾಕ್ಸಿಮಮ್ ಒಂದು 2 ಅಥವಾ 3 ಇರಬೇಕು. ಅವ್ರು ನಮ್ಮ ಏರಿಗೆನ ಸಹಿಸಬೇಕು, ಮತ್ತೆ ಅವ್ರು ನಮ್ಗೆ ಸ್ಫೂರ್ತಿ ಆಗ್ಬೇಕು. ನಮ್ಮನ್ನ ಮಿಸ್ಗೈಡ್ ಮಾಡೋರು ಇರಬಾರ್ದು. ಇದಾದ ನಂತರದಲ್ಲಿ ತ್ಯಾಗ ಬೇಕು ಸರ್. ಒಂದನ್ನ ಪಡಿಬೇಕಂದ್ರೆ ಮತ್ತೊಂದನ್ನು ಬಿಡಲೇಬೇಕು. ಯಾವ್ದನ್ನ ಪಡಿಬೇಕು ಅನ್ನೋದು, ಯಾವ್ದನ್ನ ಬಿಡ್ಬೇಕನ್ನೋದು ನಾವೇ ಡಿಸೈಡ್ ಮಾಡ್ಬೇಕು. ಯಾರ ಮೇಲೂ ಗೂಬೆ ಕೂರಿಸಬಾರ್ದು ಸರ್. ನಮ್ಮ ಯಶಸ್ಸಿಗೆ ನಾವೇ ಕಾರಣ, ನಮ್ಮ ಸೋಲಿಗೂ ನಾವೇ ಕಾರಣ. 100% ನಾವೇ ಕಾರಣ. ಸರಿ ಸರ್. ನಮ್ಮ ಪೇರೆಂಟ್ಸ್, ನಮ್ಮ ಮೇಸ್ಟ್ಗಳು ಸರಿ ಇರ್ಲಿಲ್ಲ, ನನ್ನ ಹತ್ರ ಇದ್ ಬುಕ್ ಸರಿ ಇರ್ಲಿಲ್ಲ, ನೀವು ಸರಿ ಇಲ್ಲ ಅಷ್ಟೇ. 100% ಸರ್, 100%. ಈಗ ನಾವು ನೋಡ್ಬೋದು, ಈಗ ಒಂದೇ ಕಾಲದಲ್ಲಿ ಹಿಮಾಲಯನ್ ಹತ್ತಿದಂತಹ ನಾವು ಅರುಣಿಮಾ ಸಿನ್ಹಾ ಅವ್ರು ನೋಡ್ಬೋದಲ್ಲ ಸರ್. ಅವ್ರು ನಮ್ ತರ ಥಿಂಕಿಂಗ್ ಮಾಡ್ಬಿಟ್ಟಿದ್ರೆ, ಏನಪ್ಪಾ ನಾನು ಚೆನ್ನಾಗಿ ವಾಲಿಬಾಲ್ ಪ್ಲೇಯರ್ ಇದ್ದೆ, ನಾನು ಆಡ್ತಿದ್ದೆ, ನನ್ನ ಲೈಫೇ ಕುಗ್ಗು ಹೋಗ್ಬಿಡುತ್ತಲ್ಲ ಅಂತ ಏನಾದ್ರು ನಮ್ ತರ ಥಿಂಕ್ ಮಾಡ್ಬಿಟ್ಟಿದ್ರೆ ಅವ್ರು ಅಲ್ಲೇ ಇರ್ತಿದ್ರು. ಬಟ್ ಅವ್ರ ಒಂಥರ ಪಾಸಿಟಿವ್ ಥಿಂಕಿಂಗ್ ಚಾಲೆಂಜ್ ತಗೊಂಡ್ರು, ಒಂದೇ ಕಾಲಲ್ಲಿ ಹಿಮಾಲಯನ್ ಹತ್ತಿದ್ರು ಅಲ್ವಾ ಸರ್. ಸೊ ಇತಿಹಾಸದಲ್ಲಿ ಅಮರರಾಗಿ ಉಳ್ಕೊಂಡ್ಬಿಟ್ರು. ಸೊ ಇತಿಹಾಸದಲ್ಲಿ ನಾವು ಅಮರರಾಗಬೇಕಂದ್ರೆ ನಾವೇನಪ್ಪ ಅಂತಂದ್ರೆ ಅನ್ಕಂಫರ್ಟಬಲ್ ಝೋನ್ ಅಲ್ಲಿ ಇರಬೇಕು. ಕಂಫರ್ಟಬಲ್ ಝೋನ್ ಅಲ್ಲಿ ಇದ್ರೆ ಯಾವ ಒಬ್ಬ ವ್ಯಕ್ತಿಯನ್ನು ಸಾಧನೆ ಮಾಡಕ್ ಸಾಧ್ಯ ಇಲ್ಲ. ಮತ್ತೆ ಟೀಕೆಗಳಿಗೆ ನಾವು ಸಾಧನೆ ಮೂಲಕ ಉತ್ತರ ಕೊಡಬೇಕು. ನಮ್ಮನ್ನ ಟೀಕೆ ಮಾಡ್ತಂದ್ರೆ ನಾವು ಅವ್ರಿಗೆ ಒಂದು ಹೆಜ್ಜೆ ಮುಂದೆ ಇದೀವಿ ಅಂತ ಅರ್ಥ. ಒಂದು ಮತ್ತೆ ನಾವು ಮಾಡ್ತಕ್ಕಂಥ ಕೆಲಸದಲ್ಲಿ ಪ್ರಾಮಾಣಿಕತೆ ಒಂದು ಇದ್ರಿಗಿನ ಯಾರಿಗೂ ಅಂಜೋ ಅವಶ್ಯಕತೆ ಇಲ್ಲ. ಮೇಲೊಬ್ನು ಭಗವಂತನಿಗೆ ಗೊತ್ತಾಗಿದ್ರೆ ಸಾಕಷ್ಟೇ.
ಇಷ್ಟು ಬಿಟ್ರೆ ಬೇರೆ ಏನೂ ಇಲ್ಲ. ಎಸ್ ಸರ್, ಗ್ರೇಟ್ ಸರ್, ಗ್ರೇಟ್ ಐಡಿಯಾಲಜಿ. ಈ ತರ ವಿಚಾರಧಾರೆಗಳು ನಮ್ಮ ಯುವಕರಿಗೆ ತಲುಪಿದ್ರೆ ಅವರು ಎಕ್ಸಾಮ್ ನಲ್ಲಿ ಸಕ್ಸಸ್ ಕಾಣೋ ಜೊತೆಗೆ ಲೈಫಲ್ಲೂ ಸಕ್ಸಸ್ ಕಾಣ್ತಾರೆ. ಥ್ಯಾಂಕ್ ಯು ಶಾಂತಪ್ಪ ಕುರುಬರ್ ಸರ್. ಮತ್ತೊಮ್ಮೆ ನಿಮ್ಮನ್ನ ಕರೆಸ್ತೀವಿ, ಒಂದಷ್ಟು ವಿಚಾರಗಳು ಮಾತಾಡ್ತಾ ಇರೋಣ. ಖಂಡಿತ. ಯಾಕಂದ್ರೆ PSI ಎಕ್ಸಾಮ್ ಬರ್ತಾ ಇದೆ, ಮಿಸ್ಗೈಡ್ ಆಗ್ತಾ ಇದ್ದಾರೆ ಹುಡುಗರು. ಗೈಡ್ ಮಾಡೋಣ, ಅವರಿಗೆ ರೈಟ್ ಗೈಡೆನ್ಸ್ ಅನ್ನ ಕೊಡೋಣ ಅಂತ ಹೇಳ್ತಾ. ಖಂಡಿತ ಸರ್. ಮತ್ತೆ ಇನ್ನೊಂದೇನಂತಂದ್ರೆ ಎಲ್ರಿಗೂ ಹೇಳ್ತೀನಿ, ನೀವೇನೇ ಆಫೀಸರ್ ಆಗಿ ಏನಾಗಿ ನೀವು ಮನೆಯಲ್ಲಿ ತಂದೆ ತಾಯಿಗೆ ಉತ್ತಮ ಮಗನಾಗಬೇಕಾಗಿದೆ, ಹೆಂಡತಿಗೆ ಉತ್ತಮ ಗಂಡ ಆಗ್ಬೇಕಾಗಿದೆ, ಮಕ್ಕಳಿಗೆ ಉತ್ತಮ ತಂದೆ ಆಗ್ಬೇಕಾಗಿದೆ. ಮನುಷ್ಯತ್ವವನ್ನು ಮೀರಿದಂತಹ ಯಾವುದೇ ಕೆಲಸ, ಪದವಿ ಮತ್ತು ಪುರಸ್ಕಾರಗಳನ್ನು ನೀವು ಒಪ್ಕೋಬೇಡಿ. ಮನುಷ್ಯತ್ವವನ್ನೇ ಅಂತಿಮ, ಅದೇ ಮತ್ತೆ ತಳಹದಿ. ಅದನ್ನ ಮೀರಿ ನೀವೇನಾದ್ರೂ ಪಡ್ಕೊಳ್ತೀರ ಅಂತಂದ್ರೆ ಆ ಒಂದು ಯಶಸ್ಸು ಅದು ತಾತ್ಕಾಲಿಕವಾಗಿರುತ್ತೆ. ಅದು ಸಮಾಜ ಒಪ್ತಕ್ಕಂತ ಯಶಸ್ಸು ಅದಲ್ಲ. ಸೊ ಮನುಷ್ಯತ್ವ, ಮಾನವೀಯ ಮೌಲ್ಯಗಳೊಂದಿಗೆ ಏನಾದ್ರೂ ನಾವು ಮಾಡ್ಬೇಕು ಸರ್. ಎಸ್ ಸರ್, ಗ್ರೇಟ್ ಸರ್. ಥ್ಯಾಂಕ್ ಯು ಸರ್. ಇಷ್ಟೊತ್ತು ನಮ್ಮ ಜೊತೆ ಭಾಗವಹಿಸಿ ಒಳ್ಳೆ ಸೆಷನ್ ನೀಡಿದ್ರಿ. ಮತ್ತೊಮ್ಮೆ ನಾವು ಸೇರ್ಕೊಳ್ಳೋಣ. ಥ್ಯಾಂಕ್ ಯು ಸರ್.